ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಇವತ್ತು ಗುರುವಾರ ಏನು ಸ್ಪೆಷಲ್ ಅಂದರೆ ನಾನೊಂದು ಕಡೆ ನೋಡಿದ್ರೆ ಅದೊಂದು ಕಡೆ ತೋರಿಸುತ್ತೆ. ಯಾಕೆ ನೀವು ಅದಕ್ಕೆ ಏನು ಮಾಡ್ಬೇಕು ಹೇಳಿ? ನಾನು ನೋಡ್ತೀನಿ ಈಗ. ಎಲ್ಲಿ ನೋಡಬೇಕು? ಕ್ಯಾಮ್ರಾನ? ಒಂದು ನಿಮಿಷ. ಮೊದಲು ಇದು ಗ್ಲಾಸ್ ತೆಗ್ಸ್ಬಿಡಿ. ನೋಡಿ, ಒರೆಸ್ಕೊಂಡಿರಲಿಲ್ಲ ಇಷ್ಟ ತನಕ. ಗೈಸ್, ನಮ್ಮಮ್ಮ ನನ್ನ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಗೈಸ್. ಯಾಕಂದ್ರೆ ನನಗೆ ಹುಚ್ಚಿಡಿದೆ. ಹುಚ್ಚು ಬಿಡ್ಸೋಣ ಬಿಡ್ಸಕ್ಕೆ ಡೈರಿ ಇದೆಯಲ್ಲ, ಪ್ರತಿ ಗುರುವಾರ ಪರ್ಫ್ಯೂಮ್ ಹಾಕ್ಬಿಡೋಣ, ಇಲ್ಲ ಆಮೇಲೆ ಕೇಳ್ತಾರೆ. ಫುಲ್ಲು ತೆಗೀರಿ. ಅದು ಹಾಕೊಳ್ಳೋದು ನೀಟಾಗಿ ಹಾಕೊಳ್ಳಲ್ಲ ನಮ್ಮಮ್ಮ. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅದೇನಿಲ್ಲ, ನಾನು ಹಾಕಲ್ಲ, ಎಡಿಟ್ ಏನು ಮಾಡಲ್ಲ, ಡೈರೆಕ್ಟಾಗಿ ಹಿಂಗೆ ಹಾಕ್ತೀನಿ. ನೋಡಿ, ನಾನು ಯಾವಾಗೆಲ್ಲ ಲಾಗ್ ಮಾಡೋದಕ್ಕೆ ಹೋಗ್ತೀನಿ ಅವಾಗೆಲ್ಲ ಬಂದು ಮಧ್ಯದಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಾಳೆ. ಹಾಗಾಗಿ ಲಾಗ್ ಮಾಡೋದು ಬೇಡ ಅನ್ಕೊತೀನಿ ಒಂದೊಂದ್ಸಲ. ಆದರೂ ಇನ್ಮೇಲಿಂದ ಲಾಗ್ನ ಮಾಡ್ತೀನಿ. ನಾನೇನು ಇನ್ಮೇಲಿಂದ, ಏಕೆಂದರೆ ಎಡಿಟ್ ಎಲ್ಲ ಮಾಡೋದಕ್ಕೆ ನಂಗೆ ಟೈಮ್ ಸಿಗಲ್ಲ, ಏನು ಎಡಿಟೇ ಮಾಡಲ್ಲ. ಹಾಗೆ ಏನು ನಾನು ವಿಡಿಯೋ ಮಾಡಿರ್ತೀನೋ ಅದನ್ನೇ ಡೈರೆಕ್ಟಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ನೋಡಿ, ಇದೆಲ್ಲ ಸೇಲಿಗಿದೆಯಂತೆ, ಬೇಕಾ? ಇಷ್ಟು ID ಕಾರ್ಡ್ನ ನಿನ್ನೆ ಭಿಕ್ಷೆ ಬೇಡ್ಕೊಂಬಂದಿದ್ದಾಳೆ ಅವ್ರ ಕಾಲೇಜಲ್ಲಿ. ಏನು ಭಿಕ್ಷೆ ಅಲ್ಲ ಮತ್ತೆ? ಎಡಿಟ್ ಮಾಡ್ತೀನಿ, ನೀವು ID ಕಾರ್ಡ್ ಕೊಡ್ತೀರಾ ಅಂದೆ. ಅಂತ ಕೊಟ್ಟಿದ್ದು. ಹೌದಾ? ಇಷ್ಟೊಂದು ID ಕಾರ್ಡ್ನ ತೊಗೊಂಬಂದಿದ್ದಾಳೆ ನೋಡಿ. ಓಕೆ, ಬನ್ನಿ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಅಲ್ಲಿ ವಿಡಿಯೋನ ಮಾಡ್ತೀನಿ, ಅಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀನಲ್ಲ, ಅಲ್ಲಿ ವಿಡಿಯೋನ ಮಾಡ್ತೀನಿ. ಬಾಯ್. ಅಮ್ಮ ದೂರದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಹೇಳ್ತಾವ್ರು. ಅಲ್ಲ, ನೀನು ಇಷ್ಟು ಬ್ರಿಲಿಯಂಟ್ ಇದ್ದೀರಾ, ನನಗಿಂತ ಜಾಸ್ತಿ ಗೊತ್ತಾಗ್ತಿಲ್ಲ ಅಂತ ಅನ್ನಕ್ಕೆ ಅದೇ ನಮ್ಮ ಅಮ್ಮ ಅವರವರೇ ಅನ್ಬೋಗ್ತಾರೆ ಈಗಿನ ಕಾಲದಲ್ಲಿ. ಅದಕ್ಕೆಲ್ಲ ತಲೆ ಯಾರ್ಯಾರು ಸಿಗ್ತಾರೆ, ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ, ಎಲ್ಲಿ ಅಂತ ಗೊತ್ತಾಗಲ್ವೇ? ಓ, ಅವರು ಈಗ ಗೊತ್ತಾಯ್ತು ನನಗೆ ಯಾರು ಅಂತ. ಏಯ್, ಬೈಕ್ ಇಲ್ಲಿದೆ, ಬಾ. ओम योगक्षेमाय नमः ओम आत्मफलदाय
ಇವತ್ತು 7 2 ಕಡೆ ಪ್ರಸಾದ ಮಿಸ್ ಆಗ್ತದೆ. ಪ್ರಸಾದ ಕೊಡ್ತಾವ್ರೆ ರೀ, ಕೊಡಕ್ಕೆ ರೆಡಿ ಮಾಡ್ತಿದ್ದಾರೆ. ಹಾಂ, ಬನ್ನಿ. ಆಮೇಲಿಂದ ಮತ್ತೆ ಬರ್ತದೆ. ಇವತ್ತು 7 2 ಕಡೆ ಪ್ರಸಾದ ಮಿಸ್ ಆಯಿತು ನನಗೆ. ಎಷ್ಟು ಚೆನ್ನಾಗಿರೋದು ಪ್ರಸಾದ. ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಅಷ್ಟೇ. ಇದು ಗಾಡಿ ಬರ್ತದೆ. ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೊಡ್ತಿದ್ರು, ಅದನ್ನು ಮಿಸ್ ಮಾಡಿದ್ರು. ಇಲ್ಲೂ ಸಹ ಕೊಡ್ತಿದ್ರು, ಇದನ್ನು ಮಿಸ್ ಮಾಡಿದ್ರು. ಅವಳು ತಿಂಡಿ ತಿನ್ಕೊಂಬಂದಿದ್ದಾಳಲ್ಲ, ಅದಕ್ಕೆ ನಾನು ತಿಂಡಿ ತಿನ್ಕೊಂಬಂದಿಲ್ಲ. ಮತ್ತೆ ಶಾಪಿಗೆ ಹೋದಾಗ ಸಿಗ್ತೀನಿ. ಬಾಯ್. ಹರಿಪ್ರಿಯಾ ಬಾಯ್. ನಿನ್ನಜ್ಜಿ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ. ದೇವಸ್ಥಾನದ್ದು ಟೆಂಪಲ್ ರನ್. ರಾಘವೇಂದ್ರ ಸ್ವಾಮಿಗಳು ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಗುರುವಾರನೂ ಹೋಗ್ತಾ ಇರ್ತೀನಿ. ಹಾಗೆ ಇವತ್ತು ಸಹ ಹೋದೆ. ಆದರೆ ವಿಡಿಯೋನ ಮಾಡಿದ್ದು ಉದ್ದೇಶ ಏನು ಅಂದರೆ, ಇನ್ಮೇಲಿಂದ ವಿಡಿಯೋನ ಮಾಡ್ತಾ ಇರ್ತೀನಿ ಯೂಟ್ಯೂಬ್ಗೆ. ಇವಾಗೊಂದು ನನಗೆ ಯಾವಾಗೆಲ್ಲ ಫ್ರೀ ಸಿಗುತ್ತೋ ಅವಾಗೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ದಯವಿಟ್ಟು ಫ್ರೀ ಇದ್ದಾಗ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಇನ್ನೊಂದೇನೆಂದರೆ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಬರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ದೇವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ, ಒಳ್ಳೆಯದನ್ನೇ ಹಾರೈಸಿ, ಒಳ್ಳೆಯದನ್ನೇ ಕೊಡಲಿ ಅಂತ ನಾನು ಸಹ ಬೇಡ್ಕೊಳ್ತೀನಿ. ಹಾಗೆ ನನಗೂ ಸಹ ಒಳ್ಳೆಯದಾಗಲಿ ಅಂತ ಎಲ್ಲರೂ ಹಾರೈಸಿ. ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ಗೊಂದಲಗಳಿದ್ರೂ ಮನಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಸನ್ನಿಧಿನಲ್ಲಿ ಒಂದು 5 ನಿಮಿಷ ಕೂತಿದ್ದು ಬಂದರೆ ಮನಸ್ಸು ಸ್ವಲ್ಪ ಮತ್ತು ಮೈಂಡು ಎರಡೂ ಸಹ ಫ್ರೀ ಆಗುತ್ತೆ. ಅದು 100% ಸತ್ಯ. ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಈಗ. ಇನ್ಮೇಲಿಂದ ಇವಾಗೊಂದು ವೀಡಿಯೋನ ಮಾಡ್ತಾನೆ ಇರ್ತೀನಿ. ಫ್ರೀ ಇದ್ದಾಗೆಲ್ಲ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ನಮಸ್ಕಾರ.